ಇಂಗ್ಲೀಷ್‌ನಲ್ಲಿ ಬ್ಲ್ಯಾಂಡ್ ಅಂತ ಒಂದು ಪದ ಇದೆ. ಅಂಡ್ ಐ ಥಿಂಕ್ ಅದರ ಮೀನಿಂಗ್ ಏನು ಅಂತ ಯಾರಾದರೂ ಕೇಳಿದ್ರೆ, ಅವರಿಗೆ ಈ ಸಿನಿಮಾ ನೋಡಿ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳ್ಬೋದೇನೋ. ಹಾಗಿತ್ತು ಈ ಸಿನಿಮಾ. ಸಿಕಂದರ್ ಇದು ಎ.ಆರ್. ಮುರುಗದಾಸ್ ಅವರು ನಿರ್ದೇಶಿಸಿರುವಂತಹ ಚಿತ್ರ. ಇಲ್ಲಿ ನಮ್ಮ ಮುಖ್ಯ ಪಾತ್ರದ ಹೆಸರು ಸಂಜಯ್ ರಾಜ್‌ಕೋಟ್ ಅಂತ. ಸೊ ಅವನು ಈ ರಾಜ್‌ಕೋಟಿನ ರಾಜ. ಅಂದರೆ ರಾಜರ ಮನೆತನದವನು. ದುಡ್ಡು ಬೇಕಾಬಿಟ್ಟಿ ಬಿದ್ದಿರುತ್ತೆ ಅಂಡ್ ಒಳ್ಳೆ ಮನಸ್ಸಿನಿಂದ ಅಲ್ಲಿರುವಂಥ ಜನಗಳ ಗೌರವವನ್ನು ಕೂಡ ಅವನು ಪಡ್ಕೊಂಡಿರ್ತಾನೆ. ಆದರೆ ಇವನು ಅಲ್ಲಿಂದ ಮುಂಬೈಗೆ ಹೋಗಬೇಕಾಗತ್ತೆ ಒಂದು ಕಾರಣದಿಂದ. ಸೊ ಆ ಕಾರಣ ಏನು, ಅಲ್ಲಿ ಏನು ಮಾಡೋದಕ್ಕೆ ಹೋಗಿದ್ದು ಅಂಡ್ ಆ ಗ್ಯಾಪಲ್ಲಿ ಏನೆಲ್ಲ ಚಾಲೆಂಜಸ್ ಬಂದವು ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ ಹುಡುಕಿ ಹೇಳಬೇಕು, ಅಥವಾ ಸಲ್ಮಾನ್ ಖಾನ್ ಅವರ ಬೇರೆ ಸಿನಿಮಾಗಳಿಗೆ ಕಂಪೇರ್ ಮಾಡಿ ಹೇಳಬೇಕು. ಆ್ಯಂಡ್ ದಟ್ಸ್ ಅನ್ಫಾರ್ಚುನೇಟ್. ಸಂತೋಷ್ ನಾರಾಯಣನ್ ಅವರ ಹೋಲ್ ವರ್ಕ್ ಏನಿದೆ ಅದು ಇಷ್ಟ ಆಗದೇ ಇದ್ರೂ ಕೂಡ, ಫಿಟ್ ಆಗದೇ ಇದ್ರೂ ಕೂಡ ಆ ಸಿಕಂದರ್ ಥೀಮ್ ಏನಿದೆ ಅದು ಚೆನ್ನಾಗಿ ಅನಿಸ್ತು. ಸ್ವಲ್ಪ ಎನರ್ಜಿಯನ್ನು ಕೊಡ್ತು ಸಿನಿಮಾಗೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿರುವಂಥ ಎಮೋಷನ್ ಮೇ ಬಿ ಅದು ಪೇಪರ್ ಮೇಲೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಪ್ರಾಕ್ಟಿಕಲ್ ಅಲ್ಲ ಅಂತ ಅನಿಸಿದ್ರು ಕೂಡ ಓಕೆ ದಿಸ್ ಕುಡ್ ಹ್ಯಾಪನ್ ಅಂತ ಅನ್ನಿಸ್ತು. ಹಾಗೆಯೇ ಅಲ್ಲಲ್ಲಿ ಮೆಸೇಜಸ್ನ ಹೇಳಿದ್ದಾರೆ. ಅವುಗಳನ್ನ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ಮುಂದೆ ಮಾತಾಡೋಣ. ಬಟ್ ಅವುಗಳನ್ನು ಮೆನ್ಷನ್ ಮಾಡೋಣ ಅಂತ ಅಂದ್ಕೊಂಡ್ರಲ್ಲ, ಅದು ಪಾಸಿಟಿವ್ ಅಂತ ಹೇಳ್ಬೋದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವುಗಳನ್ನು ಬಿಟ್ಟರೆ ಪಾಸಿಟಿವ್ಸ್ ಅಂತ ಹೇಳೋದಕ್ಕೆ ಇಲ್ಲಿ ಏನೂ ಇರಲಿಲ್ಲ. ಇನ್ನು ಈಗ ಇಲ್ಲಿನ ನೆಗೆಟಿವ್ಸ್ ಬಗ್ಗೆ ಮಾತನಾಡೋದಾದರೆ, ಫ್ರಮ್ ದ ಫಸ್ಟ್ ಸೀನ್ ಸಿನಿಮಾ ಲೇಸಿ ಅನಿಸುತ್ತೆ, ಲೈಫ್ಲೆಸ್ ಅನಿಸುತ್ತೆ. ಅದು ಮೇನ್ಲಿ ಸಲ್ಮಾನ್ ಖಾನ್ ಅವರ ಆ್ಯಕ್ಟಿಂಗ್ನಿಂದ, ಅವರ ಪರ್ಫಾರ್ಮೆನ್ಸ್ನಿಂದ. ಅವರು ಅವರಾಗಿ ಉಳ್ಕೊಂಡೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದೇ ರೀತಿ ಕಾಣ್ತಾರೆ. ಸ್ವಲ್ಪನೂ ಎನರ್ಜಿನೇ ಇಲ್ಲದೇ ಇರೋರ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಏನಿತ್ತು, ಬಾಡಿ ಲ್ಯಾಂಗ್ವೇಜ್ ಅಂತ ಏನಿತ್ತು, ಅದೆಲ್ಲ ಇಲ್ಲ ಇಲ್ಲಿ. ಅಫ್ಕೋರ್ಸ್ ಇಲ್ಲಿ ಎಮೋಷ್ನಲ್ ಕಥೆಯನ್ನು ತೆಗೆದುಕೊಂಡು ಹೋಗಿರೋದು, ಬಟ್ ಅಲ್ಲೂ ಕೂಡ ಒಂದು ಇನ್ವಾಲ್ವ್ಮೆಂಟ್ ಅಂತ ಇರುತ್ತಲ್ವ, ಒಂದು ಇಂಪ್ಯಾಕ್ಟ್ ಅಂತ ಇರುತ್ತಲ್ವ, ಅದು ಇಲ್ಲೇ ಇಲ್ಲ. ಇನ್ನು ರೈಟಿಂಗ್ ಕೂಡ ಅಷ್ಟೇ, ಲಿಟ್ರಲಿ ವೆರಿ ಬ್ಯಾಡ್ ರೈಟಿಂಗ್, ವೆರಿ ಲೇಸಿ ರೈಟಿಂಗ್ ಅಂತ ಹೇಳ್ಬೋದು. ರಶ್ಮಿಕಾ ಅವರ ಕ್ಯಾರೆಕ್ಟರ್ನ ಎಷ್ಟು ಲೇಸಿಯಾಗಿ ಬರೆದಿದ್ದಾರೆ ಅಂದರೆ, ಸ್ಪೆಷಲಿ ಸಿಕಂದರ್ನ ಕಾಪಾಡಬೇಕು ಅಂತ ಅಂದ್ಕೊಳ್ಳೋ ಒಂದು ಸೀನ್ ಇದೆ, ಅದು ಹೆವಿ ಲಾಜಿಕ್ ಇಲ್ಲದ್ದು ಡಮ್ ಸೀನ್, ಡಮ್ ರೈಟಿಂಗ್ ಅಂತ ಹೇಳ್ಬೋದು. ಅಂಡ್ ಅನ್ಫಾರ್ಚುನೇಟ್ಲಿ ಈ ಥರದ ಕ್ಯಾರೆಕ್ಟರ್ಗಳಿಗೆ ರಶ್ಮಿಕಾ ಅವರೇ ಸಿಗ್ತಾರೆ, ಅವರೇ ತಲೆಗೆ ಬರ್ತಾರೆ ಎಲ್ಲ ಡೈರೆಕ್ಟರ್ಸ್ಗೆ. ಅಂಡ್ ಅವರು ಕೂಡ ಅವುಗಳನ್ನೇ ಒಪ್ಕೊಳ್ತಾ ಇದ್ದಾರೆ. ಏನಪ್ಪ, ಇನ್ನು ಇವರಿಬ್ಬರ ಕೆಮಿಸ್ಟ್ರಿ ವರ್ಕ್ ಆಗೋದೇ ಇಲ್ಲ. ಅವರ ಡಬ್ಬಿಂಗ್ ಕೂಡ ಚೆನ್ನಾಗಿ ಅನಿಸ್ಲಿಲ್ಲ. ಆ ಹಿಂದಿ ಡೈಲಾಗ್ ಡೆಲಿವರಿ ಹೇಗೇನು ಛಾವಾ ಅಲ್ಲೂ ಇದನ್ನೇ ಹೇಳಿದ್ವಿ, ಇಲ್ಲೂ ಅದೇ ರಿಪೀಟ್ ಆಗಿದೆ. ಇವುಗಳನ್ನು ಸೈಡ್ಗೆ ಇಟ್ಟರು ಕೂಡ, ರೈಟಿಂಗ್ನ ಸೈಡ್ಗೆ ಇಟ್ಟರು ಕೂಡ, ಅಟ್ಲೀಸ್ಟ್ ಒಬ್ಬ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್, ಸ್ಪೆಷಲಿ ಮುರುಗದಾಸ್ ಅಂತ ಒಬ್ಬ ಡೈರೆಕ್ಟರಿಂದ ಎಕ್ಸಿಕ್ಯೂಷನ್ ಅಂತೂ ಚೆನ್ನಾಗಿ ಮಾಡಿರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅಟ್ಲೀಸ್ಟ್ ಸ್ಕ್ರೀನ್ ಪ್ಲೇನ, ಅದು ಹೋಗುವಂಥ ವಿಧಾನವನ್ನು ಜಡ್ಜ್ ಮಾಡ್ಬೋದು, ಅವರು ಮಾಡಿ ಅದನ್ನು ನೀಟಾಗಿ ಎಡಿಟ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀವಿ. ಬಟ್ ಅದು ಕೂಡ ಇಲ್ಲ ಆಗಿಲ್ಲ. ಆ್ಯಂಡ್ ಅದೇ ಅತಿ ಬೇಜಾರಿನ ಸಂಗತಿ ಅಂತ ಹೇಳ್ಬೋದು. ಪರ್ಸ್ನಲಿ ಹೆವಿ ಅನ್ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಸ್ಕ್ರೀನ್ ಪ್ಲೇ. ಅದೇ ಆಗಲೇ ಹೇಳಿದ್ನಲ್ಲ, ಒಂದು ಎನರ್ಜಿನೇ ಕಾಣಿಸಲ್ಲ ಸ್ಕ್ರೀನ್ ಮೇಲೆ. ಕಂಪ್ಲೀಟ್ಲಿ ಪ್ಲ್ಯಾಂಡ್ ಅಂತ ಹೇಳ್ಬೋದು. ಆ್ಯಂಡ್ ಅದರ ಮಧ್ಯೆ ಹಾಡುಗಳು ಬರುತ್ತವೆ. ಆ್ಯಂಡ್ ಟ್ರೈಲರ್ನಲ್ಲಿ ತೋರಿಸಿದ್ದ ಲಗಜಾಗಲೆ ಅದು ಕೂಡ ಬಂದು ಹೋಗುತ್ತೆ. ಅದು ಹೇಗೆ ಓಕೆ ಆಯಿತೋ ಗೊತ್ತಿಲ್ಲ, ಎಡಿಟ್ ಟೇಬಲ್ನಲ್ಲೂ ಕೂಡ. ಇದರ ಎಕ್ಸಿಕ್ಯೂಷನ್ ಕೂಡ ಅಷ್ಟೇ, ಸೆಟ್ಸ್, ಪ್ರಾಪರ್ಟೀಸ್ ಎಲ್ಲನೂ ಹಾಗೆ ಕಾಣಿಸ್ತಾ ಇರ್ತವೆ. ಅದೇ ಐ ಫೆಲ್ಟ್ ಇದು ಒಂದು ಪ್ಯಾಷನ್ಲೆಸ್ ವರ್ಕ್ ಅಂತ, ಆಡಿಯನ್ಸ್ನ ಗ್ರ್ಯಾಂಟೆಡ್ ಆಗಿ ತೊಗೊಂಡು ಮಾಡಿರೋದು ಅಂತ, ಅಥವಾ ಇಷ್ಟ ಇಲ್ದೇ ಮಾಡಿರೋದು ಅಂತ. ವಿತ್ ಡ್ಯೂ ರೆಸ್ಪೆಕ್ಟ್ ಹಾಗೇ ಕಂಡದ್ದು ಸಿನಿಮಾ. ಆ್ಯಂಡ್ ಈ ಮಧ್ಯೆ ಮೆಸೇಜಸ್ ಆಲ್ಮೋಸ್ಟ್ ಎಲ್ಲದರ ಬಗ್ಗೆನೂ ಹೇಳಿದ್ದಾರೆ, ಹೇಳ್ತಾನೆ ಇರ್ತಾರೆ, ಅವು ನಿಲ್ಲೋದಿಲ್ಲ. ಆ್ಯಂಡ್ ಅದನ್ನು ಸಲ್ಮಾನ್ ಅವರು ಹೇಳಿರೋ ರೀತಿ, ಸೀರಿಯಸ್ಲಿ ಸಲ್ಮಾನ್ ಖಾನ್ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ಎನಫ್ ಈಗ ಅಂತ. ಏನು ಎಫರ್ಟ್ ಇಲ್ದೇ ಒಂದೇ ಥರದ ಆ್ಯಕ್ಟಿಂಗ್ ಮಾಡ್ತಾ ಹೋದರೆ, ಎಲ್ಲ ಕ್ಯಾರೆಕ್ಟರ್ಸ್ ಕೂಡ ಒಂದೇ ಥರ ಅನಿಸಿದ್ರೆ ಇಂಪ್ರೂವ್ಮೆಂಟ್ಗೆ, ಅಥವಾ ಬೇರೆ ಥರದ ರೋಲ್ಗಳನ್ನು ತಮ್ಮ ಕಡೆಯಿಂದ ಎಫರ್ಟ್ ಹಾಕಿ ಮಾಡೋವಂಥ ರೋಲ್ಗಳನ್ನು ಚೂಸ್ ಮಾಡದೆ ಹೋದರೆ ಅವರ ಫ್ಯಾನ್ಸ್ ಕೂಡ ಅವರನ್ನು ಇಷ್ಟಪಡಲ್ಲ ಅಂತ. ಆ್ಯಂಡ್ ಅದನ್ನು ಸಿಕಂದರ್ ಸಿನಿಮಾಗೆ ಬಂದಂಥ ಹೈಪ್ ಹಾಗೆ ಬುಕ್ಕಿಂಗ್ಸೇ ಹೇಳುತ್ತೆ. ಈಗ ಮೂವ್ ಆನ್ ಆಗಿದ್ದಾರೆ ಪ್ರೇಕ್ಷಕರು ಸಲ್ಮಾನ್ ಖಾನ್ ಅವರಿಂದ ಅಂತ, ಬಿಕಾಸ್ ಅದೇ ರೀತಿಯ ಸಿನಿಮಾಗಳು ಬರ್ತಿರೋದು ಅವರಿಂದ, ಒಂದು ಒಳ್ಳೆ ಎಫರ್ಟ್ ಕಾಣದೇ ಇರೋದ್ರಿಂದ ಕೂಡ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಲ್ಲೂ ಕೂಡ ಅದೇ ರಿಪೀಟ್ ಆಗಿದೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಸಿನಿಮಾ ಇಷ್ಟ ಆಗಲಿಲ್ಲ. ಇಟ್ಸ್ ವೆರಿ ಲೇಸಿ, ಲೈಫ್ಲೆಸ್ ಅಂತ ಹೇಳ್ಬೋದು. ಸಲ್ಮಾನ್ ಅವರಿಂದ ತುಂಬ ಎಫರ್ಟ್ ಬರಬೇಕು, ಸಿನಿಮಾ ಮೇಲೆ ಒಂದು ಪ್ರೀತಿಯನ್ನು ತೋರಿಸ್ಬೇಕು. ಸೇಮ್ ಗೋಸ್ ಫಾರ್ ದ ಡೈರೆಕ್ಟರ್. ಇದು ನಡೆಯುತ್ತೆ, ಇಷ್ಟು ಸಾಕು ಅನ್ನೋದು ಆರಾಮಾಗಿ ಕಾಣ್ತಾ ಇತ್ತು ಸ್ಕ್ರೀನ್ ಮೇಲೆ. ಸೊ ಇಬ್ಬರ ಕಡೆಯಿಂದನೂ ಇನ್ನು ಬೆಟರ್ ಫಿಲ್ಮ್ಗಳು ಬರೋದಕ್ಕೆ ಶುರು ಆಗಲಿ ಅಂತ ಕೇಳ್ಕೊಳ್ತಾ, ಆ್ಯಂಡ್ ರಶ್ಮಿಕಾ ಅವರು ಇನ್ನು ಬೆಟರ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನು ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.